ಇವತ್ತು ನಾನಿಲ್ಲಿ ನಿಮಗೆ ಯಾವುದೇ ರೀತಿ ಮೋಟಿವೇಶನಲ್ ವಿಡಿಯೋ ಕೊಡೋಕೆ ಬಂದಿಲ್ಲ. ನಿಮಗೆ ಆನೆಸ್ಟಾಗಿ ಕೇಳ್ತಾ ಇದ್ದೀನಿ, ನೀವು ಮೆಂಟಲಿ ಟಯರ್ಡ್ ಆಗಿದ್ದೀನಿ ಅಂತ ಏನಾದರೂ ಅನ್ನಿಸ್ತಿದೆಯಾ ನಿಮಗೆ? ಲೈಫಲ್ಲಿ ಕ್ಲಾರಿಟಿನೇ ಇಲ್ಲ ಗುರು ಅಂತ ಏನಾದರೂ ಅನ್ನಿಸ್ತಿದ್ರೆ ನೀವು ಸೋಂಬೇರಿಗಳಲ್ಲ. ನಿಮ್ಮ ಮೈಂಡು ಓವರ್‌ಲೋಡ್ ಆಗಿದೆ. ನನಗೆ ಎಲ್ಲ ಕಡೆಯಿಂದನೂ ಪ್ರಾಬ್ಲಮ್ಮು, ನನಗೆ ಆ ಪ್ರಾಬ್ಲಮ್ಮು, ಈ ಪ್ರಾಬ್ಲಮ್ಮು, ಆ ಇಶ್ಯೂ, ಸೋಷಿಯಲ್ ಮೀಡಿಯಾ ಅದು ಇದು ಅಂದ್ಕೊಂಡು ನಿಮ್ಮ ಮೈಂಡು ಕಂಪ್ಲೀಟಾಗಿ ಓವರ್‌ಲೋಡ್ ಆಗಿ ನಿಮ್ಮ ಮೈಂಡು ಮತ್ತು ಬಾಡಿ ಎರಡೂ ಕೆಲಸ ಮಾಡ್ತಿಲ್ಲ. ಅದನ್ನು ರೀಸೆಟ್ ಮಾಡುವಂಥ ವಿಡಿಯೋನೇ ಇವತ್ತು 7 ಡೇಸ್ ಚಾಲೆಂಜ್. ನಿಮ್ಮ ಮೈಂಡು ಮತ್ತು ಬಾಡಿ ಎರಡೂ ರೀಸೆಟ್ ಮಾಡುವಂಥ ಪ್ಲ್ಯಾನ್ ತಂದಿದ್ದೀನಿ. ಇದು ಪಾರ್ಟ್ 1, ಪಾರ್ಟ್ 2, ಪಾರ್ಟ್ 3 ಇರುತ್ತೆ. ನನ್ನ ಜೊತೆಗೆ ನೀವು ಕೊನೆಯವರೆಗೂ ಇರಬೇಕು. ಎಂತಕ್ಕಂತ ಹೇಳಿದ್ರೆ ಈ ವಿಡಿಯೋ ನಿಮ್ಮ ಲೈಫ್ ಚೇಂಜಿಂಗ್ ವಿಡಿಯೋ. ನಾನು ಯಾವುದೇ ರೀತಿಯಲ್ಲಿ ಏನಂತಾರೆ ಅಲ್ಲೊಂದು ಎಕ್ಸಾಂಪಲ್ ಇಲ್ಲೊಂದು ಎಕ್ಸಾಂಪಲ್ ತೊಗೊಂಡು ಮಾತಾಡ್ತಿಲ್ಲ. ಇದು ರಿಯಲಿಸ್ಟಿಕ್ ಟಾಕು. ನಿಮ್ಮ ಡೈರೆಕ್ಟ್ ಆನ್ ಫೇಸ್ ಟಾಕ್ ಇದು. ಬನ್ನಿ, ಪಾರ್ಟ್ 1ನಲ್ಲಿ ನೀವು ಏನು ಮಾಡಬೇಕು? ಪಾರ್ಟ್ 1ನಲ್ಲಿ ಏನು ಮಾಡಬೇಕು ಅಂತ ಹೇಳಿದ್ರೆ, ಫಸ್ಟ್ ನಿಮ್ಮ ಮೈಂಡನ್ನು ನೀವು ರೀಸೆಟ್ ಮಾಡಬೇಕು, ಅದನ್ನು ರೀಸ್ಟಾರ್ಟ್ ಮಾಡಬೇಕು, ರೀಚಾರ್ಜ್ ಮಾಡಬೇಕು. ಅದು ಯಾವ ರೀತಿ ಮಾಡಬೇಕು ಅನ್ನೋದನ್ನು ನಿಮಗೆ ಪಾರ್ಟ್ 1ನಲ್ಲಿ ತಿಳಿಸ್ಕೊಡ್ತೀನಿ. ಪಾರ್ಟ್ 2 ಬಂದ್ಬಿಟ್ಟು ನಿಮ್ಮ ಬಾಡಿನ ಮತ್ತೆ ಏನಂತ ರೀಚಾರ್ಜ್ ಮಾಡಬೇಕು. ಆ ಎನರ್ಜಿ ಇಂಪ್ರೂವ್ ಇದೆಯಲ್ಲ ಬಾಡಿಲಿ, ಅದನ್ನು ಮತ್ತೆ ರೀಗೈನ್ ಮಾಡಬೇಕು. ಇನ್ನು ಮೂರನೇದು ಬಂದ್ಬಿಟ್ಟು ತೀರಾ ಇಂಪಾರ್ಟೆಂಟು, ಆ ಪಾರ್ಟ್ 3. ಅದೇನು ಅಂತ ನಿಮಗೆ ವಿಡಿಯೋ ಕೊನೆಯಲ್ಲಿ ಹೇಳ್ತೀನಿ. ಬನ್ನಿ, ನನ್ನ ಜೊತೆ ನೀವು ಜಾಯಿನ್ ಆಗಿ. ಇವತ್ತಿಂದ ನೀವು ಬದಲಾಗೋದಕ್ಕೆ ನೀವು ಮೊದಲನೇ ಹೆಜ್ಜೆ ಇಡಲೇಬೇಕು. ಫಸ್ಟ್ ನಿಮ್ಮ ಮೈಂಡನ್ನು ಸರಿ ಮಾಡೋಣ. ಇಲ್ಲಿ ಮೈಂಡು ಸರಿ ಆಗಬೇಕು ಅಂತ ಹೇಳಿದ್ರೆ, ಫಸ್ಟ್ ಆಫ್ ಆಲು ನೀವು ಬೆಳಿಗ್ಗೆ ಎದ್ದಿದ ತಕ್ಷಣವೇ ಒಂದು 15 ನಿಮಿಷ ನೀವು ಸೈಲೆಂಟಾಗಿ ಕೂತ್ಕೊಬಿಡಬೇಕು. ಏನು ಹೇಳಿ, ನಿಮ್ಮ ಮೈಂಡಿಗೆ 15 ನಿಮಿಷ ಸೈಲೆಂಟಾಗಿ ಕೂತ್ಕೊಳ್ಳೋದಕ್ಕೆ ಅವಕಾಶ ಕೊಡಬೇಕು. ಯಾವುದೇ ರೀತಿ ಮೊಬೈಲ್ಗಳನ್ನ ಯೂಸ್ ಮಾಡಬಾರ್ದು. ಯಾವುದೇ ರೀತಿ ಬುಕ್ ಆದರೂ ಪರವಾಗಿಲ್ಲ, ಟಿ ವಿ ಆದರೂ ಪರವಾಗಿಲ್ಲ, ಕೂತು ಒಂದು 15 ನಿಮಿಷ ಅದನ್ನು ಫಸ್ಟು ಸೈಲೆಂಟ್ ಮಾಡಿ ಎದ್ದಿದ ತಕ್ಷಣವೇ. ಇನ್ನು ಎರಡನೇದು ಬಂದ್ಬಿಟ್ಟು ಆಯಿತಾ, ನೀವು ಒಂದು ಬುಕ್ಕು ಪೆನ್ ತಗೊಂಡು ನೀವು ಯಾವುದಕ್ಕೆಲ್ಲ ನೀವು ಥ್ಯಾಂಕ್ಫುಲ್ ಆಗಿದ್ದೀರಾ, ಗ್ರ್ಯಾಟಿಟ್ಯೂಡ್ ರೈಟಿಂಗು. ಸುಮಾರು ಜನಕ್ಕೆ ಇಲ್ಲಿ ಗೊತ್ತಿಲ್ಲ ಗ್ರ್ಯಾಟಿಟ್ಯೂಡ್ ಅಂದರೆ ಏನು ಅಂತ. ಆಯಿತಾ, ನಮ್ಮ ಹತ್ರ ಆಲ್ರೆಡಿ ಏನೇನಿದೆಯೋ ಎಲ್ಲದಕ್ಕೂ ನಾವು ದೇವರಲ್ಲಿ ಧನ್ಯವಾದ ಅಂತ ಕೇಳ್ಕೊಳ್ಳೋದು, ಥ್ಯಾಂಕ್ ಯು ಸೋ ಮಚ್ ಅಂತ ಕೇಳ್ಕೊಳ್ಳೋದು, ಐ ಆಮ್ ಬ್ಲೆಸ್ಡ್ ಅಂತ ಕೇಳ್ಕೊಳ್ಳೋದು. ಅದನ್ನು ನೀವು ಪೆನ್ನು ಬುಕ್ ತೊಗೊಂಡು ಬರಿಬೇಕು. ಅದನ್ನು ನೀವು ಗ್ರ್ಯಾಟಿಟ್ಯೂಡ್ ರೈಟ್ ಮಾಡಬೇಕು. ಅವಾಗ ಏನಾಗುತ್ತೆ ಅಂತ ಹೇಳಿದ್ರೆ, ನಿಮ್ಮ ಮೈಂಡಲ್ಲಿ ಮತ್ತೆ ಹೊಸ ಆಲೋಚನೆಗಳು ಸ್ಟಾರ್ಟ್ ಆಗುತ್ತೆ. ಇಲ್ಲ ಗುರು, ನನ್ನ ಲೈಫಲ್ಲಿ ಎಲ್ಲನೂ ಚೆನ್ನಾಗಿದೆ, ಬಟ್ ನಾನು ನನ್ನ ಲೈಫಲ್ಲಿ ಎಲ್ಲೋ ಹಾದಿ ತಪ್ತಾ ಇದ್ದೀನಿ ಅನ್ನೋದು ಒಂದು ಡೈರೆಕ್ಷನ್ ಗೊತ್ತಾಗುತ್ತೆ ನಿಮಗೆ. ಫಸ್ಟ್ ಏನು ಮಾಡಬೇಕು? ಸೈಲೆಂಟ್ ಆಗಿರಬೇಕು. ಎರಡನೇದು ಬಂದ್ಬಿಟ್ಟು ಗ್ರ್ಯಾಟಿಟ್ಯೂಡ್ ರೈಟಿಂಗು. ಇನ್ನು ಮೂರನೇದು ನಿಮ್ಮ ಫೋನನ್ನು ಲಿಮಿಟಲ್ಲಿ ಇಟ್ಕೋಬೇಕು. ನಾನು ಇಲ್ಲಿ ಕಂಪ್ಲೀಟಾಗಿ ಫೋನ್ ಯೂಸೇಜ್ ಮಾಡಬೇಡಿ ಅಂತ ಹೇಳ್ತಿಲ್ಲ. ನಾನು ಏನು ಹೇಳ್ತಾ ಇದ್ದೀನಿ ಅಂತ ಹೇಳಿದ್ರೆ, ನಿಮ್ಮ ಫೋನ್ನ ಬೆಳಿಗ್ಗೆ 10 ಗಂಟೆವರೆಗೂ ನೀವು ಯೂಸ್ ಮಾಡಬಾರ್ದು. ಬೆಳಿಗ್ಗೆ 10 ಗಂಟೆವರೆಗೂ ಮತ್ತು ರಾತ್ರಿ 9 ಗಂಟೆ ಒಳಗಡೆ ನೀವು ಫೋನ್ನ ಯೂಸ್ ಮಾಡಿ ಎತ್ತಿಕ್ಬಿಡಬೇಕು. 9 ಗಂಟೆ ಮೇಲೆ ಯೂಸ್ ಮಾಡಲೇಬಾರ್ದು. ಇಷ್ಟು ಈ ಸಿಂಪಲ್ ಚಾಲೆಂಜ್. ನಾನು ಮೊದಲೆಲ್ಲ ಏನು ಹೇಳ್ತಿದ್ದೆ, ಮೊಬೈಲೇ ಯೂಸ್ ಮಾಡಬೇಡಿ ಗುರು ಅಂತ ಹೇಳ್ತಿದ್ದೆ ನಾನು ನಿಮಗೆ. ಇವತ್ತು ನೀವು ಏನು ಮಾಡಬೇಕು ಅಂತ ಹೇಳಿದ್ರೆ, ಬೆಳಿಗ್ಗೆ 10 ಗಂಟೆವರೆಗೂ ನೀವು ಮೊಬೈಲ್ ಯೂಸ್ ಮಾಡಬಾರ್ದು. ಆಮೇಲೆ ಬೇಕಾದ್ರೆ ಯೂಸ್ ಮಾಡ್ಕೊಳ್ಳಿ, ಯಾವ್ದಾದ್ರು ಇಂಪಾರ್ಟೆಂಟ್ ಕೆಲಸ ಇತ್ತು ಅಂದರೆ ಅದಕ್ಕೆ ಬೇಕಾದ್ರೆ ಯೂಸ್ ಮಾಡ್ಕೊಳ್ಳಿ. ಆಮೇಲೆ ರಾತ್ರಿ 9 ಗಂಟೆ ಒಳಗಡೆ ನೀವು ನಿಮ್ಮ ಮೊಬೈಲ್ ಯೂಸೇಜ್ನ ಬಿಟ್ಟು ಏನಂತಾರೆ ನೀವು ಮಲಗೋ ಕಡೆ ನೀವು ಯೋಚನೆ ಮಾಡಬೇಕು. ರಾತ್ರಿ 10 ಗಂಟೆ ಒಳಗಡೆ ಎಲ್ಲ ಮಲಗಿದಾಗ ಏನಾಗುತ್ತೆ, ನಿಮ್ಮ ಮೈಂಡು ಪೀಸ್ಫುಲ್ ಆಗುತ್ತೆ. ನಾವೇನು ಮಾಡ್ತೀವಿ, ಮಲಗೋ ಟೈಮಲ್ಲಿ ಸೋಷಿಯಲ್ ಮೀಡಿಯಾ, ಫೇಸ್ಬುಕ್ಕು, ಇನ್ಸ್ಟಾಗ್ರಾಮು ಅದು ಇದು ಅಂದ್ಕೊಂಡು ಮೈಂಡ್ನ ಓವರ್ಲೋಡ್ ಮಾಡಿಕೊಂಡು ಮೊದಲೇ ಬೆಳಗ್ಗೆಯಿಂದ ಸಾಯಂಕಾಲದವರೆಗೂ ಸಾವಿರಾರು ಟೆನ್ಷನ್ಗಳು ನಮಗೆ. ಮನೆ ಟೆನ್ಷನ್, ಆಚೆ ಕಡೆ ಟೆನ್ಷನ್, ಆಫೀಸ್ ಟೆನ್ಷನ್, ಈ ಲವ್ ಟೆನ್ಷನ್ ಅದು ಇದು ಅಂದ್ಕೊಂಡೆಲ್ಲ ಸಾವಿರಾರು ಟೆನ್ಷನ್ ಇರಬೇಕಾದ್ರೆ ಇದ್ರ ಮಧ್ಯೆ ಇನ್ನೂ ಇನ್ಸ್ಟಾಗ್ರಾಮಲ್ಲಿ ಕಂಪ್ಯಾರಿಸನ್ ಮಾಡಿಕೊಂಡು ಇನ್ನೂ ನಮ್ಮ ಮೈಂಡ್ನ ಹೀಟ್ ಮಾಡಿಕೊಂಡು ನಮ್ಮ ಜೀವನನ ಹಾಳು ಮಾಡ್ಕೊತಾ ಇದ್ದೀವಿ. ಇದನ್ನೆಲ್ಲ ನಾವು ತಪ್ಪಿಸ್ಬೇಕು ಅಂತ ಹೇಳಿದ್ರೆ ಫಸ್ಟು ನಮ್ಮ ಮೈಂಡ್ನ ರೀಸ್ಟಾರ್ಟ್ ಮಾಡಬೇಕು. ಅದು ಈ ರೀತಿ ರೀಸ್ಟಾರ್ಟ್ ಮಾಡಬೇಕು. ನೀವು ಬೆಳಗ್ಗೆ ಎದ್ದಿದ ತಕ್ಷಣ ಸೈಲೆನ್ಸ್ ಆಗಿರಬೇಕು. ಎರಡನೇದು ಗ್ರ್ಯಾಟಿಟ್ಯೂಡ್ ರೈಟಿಂಗು. ಮೂರನೇದು ಬಂದ್ಬಿಟ್ಟು ಫೋನ್ನ ಲಿಮಿಟಲ್ಲಿ ಇಡಬೇಕು. ಅದು ಯಾವಾಗ? ಬೆಳಗ್ಗೆ 10 ಗಂಟೆವರೆಗೂ ಮತ್ತು ರಾತ್ರಿ 9 ಗಂಟೆ ಒಳಗಡೆ. ಇಷ್ಟು ನೀವು ಮಾಡಾದಮೇಲೆ ಆಮೇಲೆ ನೀವು ರಾತ್ರಿ ಮಲಗೋಕ್ಕೆ ಡಿನ್ನರ್ ಆಗಿದ ತಕ್ಷಣ ಒಂದು ನೇಚರ್ ವಾಕು ಅಂತ ಹೇಳಿದ್ರೆ 15ರಿಂದ 20 ನಿಮಿಷ. ನೀವು ರಾತ್ರಿನೇ ಮಾಡಬೇಕು ಅಂತೇನಿಲ್ಲ. ನೀವು ದಿವಸದಲ್ಲಿ ಅಟ್ಲೀಸ್ಟು 15ರಿಂದ 20 ನಿಮಿಷ ನಿಮ್ಮ ಮನೆ ಪಕ್ಕ ಯಾವ್ದಾದ್ರು ಪಾರ್ಕ್ ಇತ್ತು ಅಂತ ಹೇಳಿದ್ರೆ, ಎಲ್ಲಾದರೂ ಔಟ್ಸೈಡ್ ಎಲ್ಲ ನಿಮ್ಮ ಹತ್ರ ಗ್ರೀನರಿ ಥರ ಇತ್ತು ಅಂತ ಹೇಳಿದ್ರೆ ಒಂದು 15ರಿಂದ 20 ನಿಮಿಷ ವಾಕ್ ಮಾಡಿ. ನಿಮ್ಮ ಮೈಂಡ್ಗೆ ಸ್ವಲ್ಪ ಕಾಮ್ನೆಸ್ ಸಿಗುತ್ತೆ, ಅದಕ್ಕೊಂದು ಕ್ಲಾರಿಟಿ ಸಿಗುತ್ತೆ. ಮೇಯ್ನು ಫುಲ್ಲು ಬಿಸಿ ವಿಚಾರಗಳು ತುಂಬ್ಕೊಂಡಿದೆಯಲ್ಲ ಮೈಂಡ್ ತುಂಬ, ಅದೆಲ್ಲ ಕಂಟ್ರೋಲಿಗೆ ಬರುತ್ತೆ. ಮೇಯ್ನು ನಾವು ಒಂದು ಕಾಮ್ ಬಂತು ಅಂತ ಹೇಳಿದ್ರೆ, ಪೀಸ್ಫುಲ್ ಬಂತು ಅಂತ ಹೇಳಿದ್ರೆ ಲೈಫಲ್ಲಿ ನಾವು ಏನು ಬೇಕಾದರೂ ಮಾಡ್ಬೋದು. ಒಂದು ಕ್ಲಾರಿಟಿ ಅನ್ನೋದು ಸಿಗುತ್ತೆ ನಮ್ಮ ಲೈಫಲ್ಲಿ. ನಾವು ಕ್ಲಾರಿಟಿ ಅಂದರೆ ಕಳ್ಕೊತಾ ಇದ್ದೀವಿ ಅಂತ ಹೇಳಿದ್ರೆ ಅದನ್ನು ಓವರ್ಲೋಡ್ ಮಾಡಿ ಬಿಟ್ಬಿಟ್ಟಿದ್ದೀವಿ. ಆಲೋಚನೆಗಳನ್ನ ಮಾಡೋದಕ್ಕೆ ಏನಂತಾರೆ, ಅದಕ್ಕೆ ನಾವು ಶಕ್ತಿನೇ ಕೊಡ್ತಿಲ್ಲ ನಾವು ಅದಕ್ಕೆ.
ಆ ಕಂಪ್ಲೀಟಾಗಿ ಆ ಶಕ್ತಿ ಏನಂತ ಕಳ್ಕೊಂಡಿದ್ದೀವಿ ಅಂತ ಹೇಳಿದ್ರೆ ಈ ರೀತಿ ಓವರ್ಲೋಡ್ ಮಾಡಿರೋದಕ್ಕೆ. ಇಷ್ಟು ನೀವು ನಿಮ್ಮ ಮೈಂಡು ಕ್ಲಾರಿಟಿ ಸಿಗಬೇಕು ಅಂತ ಹೇಳಿದ್ರೆ ನಾನು ಹೇಳಿರೋ ಈ ಎಲ್ಲ ಪಾಯಿಂಟ್ಸ್ನು ನೀವು ಏನಂತಾರೆ ಚಾಚು ತಪ್ಪದಿರ ಫಾಲೋ ಮಾಡಬೇಕು. ಇಫ್ ಇನ್ ಕೇಸ್ ನಿಮ್ಗೆ ಏನಾದ್ರು ಮರವು ಇತ್ತು ಅಂತ ಹೇಳಿದ್ರೆ ಇದನ್ನು ಬರ್ಕೊಂಡು ಎತ್ತಿಟ್ಕೊಂಡು ಡೈಲಿ ಇದನ್ನು ಫಾಲೋ ಮಾಡಿ. ಇದರಿಂದ ನಿಮ್ಮ ಮೈಂಡು ರೀಸೆಟ್ ಆಗುತ್ತೆ. ಇನ್ನು ಎರಡನೇದು ಬಂದ್ಬಿಟ್ಟು ಪಾರ್ಟ್ 2 ಬಂದ್ಬಿಟ್ಟು ಬಾಡಿ ಚಾಲೆಂಜ್. ಬಾಡಿಲಿ ನಾವು ಏನಾಗ್ಬಿಟ್ಟಿದೆ ಅಂತ ಹೇಳಿದ್ರೆ ಆ ಜಂಕು ಈ ಜಂಕು ಎಲ್ಲ ಸೇರಿಸಿ ಈ ಬಾಡಿನ ಕಸದ ಬುಟ್ಟಿ ಮಾಡಿ ಇಟ್ಕೊಬಿಟ್ಟಿದ್ದೀವಿ. ಈ ಕಸದ ಬುಟ್ಟಿನ ಯಾವ ರೀತಿ ನಾವು ಕ್ಲೀನ್ ಮಾಡಬೇಕು, ಬೆಳಗ್ಗೆ ಎದ್ದಿದ ತಕ್ಷಣ ನೀವು ಏನು ಮಾಡಬೇಕು ಅಂತ ಹೇಳಿದ್ರೆ ಫಸ್ಟು ನೀವು ಒಂದು ಗ್ಲಾಸ್ ಜೀರಾ ವಾಟರ್ ಅಥವಾ ಜಿಂಜರ್ ವಾಟರ್, ಶುಂಠಿ ನೀರು ಬರುತ್ತಲ್ಲ, ಶುಂಠಿ ನೀರಾದರೂ ಕುಡೀರಿ ಅಥವಾ ಜೀರಾ ವಾಟರ್ ಆದರೂ ಕುಡೀರಿ. ನೀವು ಬೆಳಗ್ಗೆ ಎದ್ದಿದ ತಕ್ಷಣ ಫಸ್ಟು ಈ ಕೆಲಸ ಮಾಡಬೇಕು, ಜೀರಾ ವಾಟರ್ ಕುಡಿಬೇಕು. ಇದಾದಮೇಲೆ ನೀವೇನು ಮಾಡಬೇಕು ಅಂತ ಹೇಳಿದ್ರೆ ಒಂದು ಸ್ವಲ್ಪ ಎಕ್ಸಸೈಸ್ ಮಾಡಬೇಕು. ಯಾರ್ಯಾರು ಜಿಮ್ಮು ಯೋಗ ಅದು ಇದು ನನಗೆ ಯಾವುದು ಇಲ್ಲ ಗುರು ನಾನು ಮನೆಯಲ್ಲೇ ಇರೋದು ಅಂತ ಏನಾದ್ರು ಇತ್ತು ಅಂತ ಹೇಳಿದ್ರೆ ಡೈಲಿ 20 ಪುಷಪ್ಸ್ ಮಾಡಿ ಸಾಕು. ಗಂಡಸರು ಪುಷಪ್ಸ್ ಮಾಡಿ, ಹೆಂಗಸರು ಸೂರ್ಯ ನಮಸ್ಕಾರಗಳು ಮಾಡಿ. ಸೂರ್ಯ ನಮಸ್ಕಾರ ತುಂಬಾ ಈಸಿ, ಅದು ಯೂಟ್ಯೂಬಲ್ಲಿ ಸಾವಿರಾರು ವೀಡಿಯೋಗಳಿದೆ ಆಯಿತಾ. ಸೂರ್ಯ ನಮಸ್ಕಾರ ಪ್ರತಿಯೊಬ್ಬರು ಮಾಡಬೇಕು. ಅದು ಓವರ್ ಆಲ್ ಬಾಡಿ ವರ್ಕೌಟ್ ಬೀಳುತ್ತೆ, ಅದು ಓವರ್ ಆಲ್ ಬಾಡಿಗೆ ಎಕ್ಸಸೈಸ್ ಬೀಳುತ್ತೆ. ನೀವು ಪ್ರತಿನಿತ್ಯನೂ ನೀವು ಸೂರ್ಯ ನಮಸ್ಕಾರ ಮಾಡಬೇಕು, ಅದು ಬೆಳಗ್ಗೆ ಎದ್ದಿದ ತಕ್ಷಣವೇ. ಇದಾದ ಮೇಲೆ ನೀವು ನಿಮ್ಮ ಡಯೆಟಲ್ಲಿ ಸ್ವಲ್ಪ ಚೇಂಜ್ ಮಾಡ್ಕೋಬೇಕು. ಡೈಲಿ ಮೊಟ್ಟೆಗಳನ್ನು ರೂಢಿ ಮಾಡ್ಕೊಳ್ಳಿ. ನಮ್ಮ ಬಾಡಿಗೆ ಪ್ರೋಟೀನ್ ಇಲ್ಲ ಅಂತ ಹೇಳಿದ್ರೆ ಬಾಡಿಲಿ ಯಾವುದೇ ರೀತಿ ಎನರ್ಜಿ ಬರಲ್ಲ. ಇಫ್ ಇನ್ ಕೇಸ್ ನೀವು ವೆಜಿಟೇರಿಯನ್ ಆಯಿತು ಅಂತ ಹೇಳಿದ್ರೆ ಪನ್ನೀರ್ನ ಆ್ಯಡ್ ಮಾಡ್ಕೊಳ್ಳಿ. ಡೈಲಿ ಅಟ್ಲೀಸ್ಟ್ 50-100 ಗ್ರಾಮ್ ಪನ್ನೀರ್ ತಿನ್ನೋದು ರೂಢಿ ಮಾಡ್ಕೊಳ್ಳಿ. ಇಫ್ ಇನ್ ಕೇಸ್ ನೀವು ನಾನ್ ವೆಜಿಟೇರಿಯನ್ಸ್ ಆಯಿತು ಅಂತ ಹೇಳಿ, ವೆಜಿಟೇರಿಯನ್ಸು ಸುಮಾರು ಜನ ಎಗ್ ತಿಂತಾರೆ ಆಯಿತಾ. ಎಗಿಟೇರಿಯನ್ಸ್ ಅಂತ ಇರ್ತಾರಲ್ಲ ಅವರೆಲ್ಲ ಎಗ್ ತಿನ್ನೋರು ದಯವಿಟ್ಟು ಡೈಲಿ 2-3 ಮೊಟ್ಟೆ ತಿನ್ನಿ. 2-3 ಮೊಟ್ಟೆ ಹಾಕಿದಾಗ ಬಾಡಿಗೆ ಅಟ್ಲೀಸ್ಟು ಬೇಕಾಗಿರೋ ಪ್ರೋಟೀನ್ಗಳು ಸಿಗ್ತವೆ. ಅದ್ರ ಜೊತೆಗೆ ನಿಮ್ಮ ಬಾಡಿ ಎನರ್ಜಿಗೆ ಡೈಲಿ ಒಂದೊಂದು ಬನಾನಾ, 1 ಅಥವಾ 2 ಬನಾನಾ, ಅದು ಮೀಡಿಯಮ್ ಸೈಜು ಪಚ್ಚಬಾಳೆಹಣ್ಣು ಅಂತ ಬರುತ್ತಲ್ಲ, ಅದು ಮೀಡಿಯಮ್ ಸೈಜು 1 ಅಥವಾ 2 ಬಾಳೆಹಣ್ಣು ತಿನ್ನಿ. ನಿಮ್ಮ ಬಾಡಿಲಿ ಏನು ಎನರ್ಜಿ ಕಳ್ಕೊಂಡಿದ್ದೀರೋ ಆ ಬಾಡಿಲಿ ಎನರ್ಜಿ ತಾನಾಗ್ತಾನೆ ಬರುತ್ತೆ. ಇಲ್ಲಿ ನಮ್ಗೆ ಏನೇನು ಬೇಕು ಹೇಳಿ, ಎಕ್ಸಸೈಸು, ಈ ಸಿಂಪಲ್ ಡಯೆಟ್ಟು, ನಾನು ಏನೇನು ಹೇಳಿದೆ, ಬನಾನಾ, ಮೊಟ್ಟೆ ಮತ್ತು ಈ ಜಿಂಜರ್ ವಾಟರು, ಇದನ್ನೆಲ್ಲ ನೀವು ಹ್ಯಾಡ್ ಮಾಡ್ಕೊಂಡು ಬನ್ನಿ. ನಿಮ್ಮ ಬಾಡಿ ಸ್ವಲ್ಪ ಏನೋ ಸಣ್ಣ ಇದ್ದೀರಾ, ಮತ್ತೊಂದು ಈ ನಾನು ಬಲ್ಕ್ ಮಾಡ್ಕೋಬೇಕು, ಸ್ವಲ್ಪ ಎನರ್ಜಿ ಬೇಕು ಅಂತ ಹೇಳಿದ್ರೆ ನೀವು ಆಲೂಗೆಡ್ಡೆನ ತಿನ್ನೋದು ರೂಢಿ ಮಾಡ್ಕೋಬೋದು, ಮತ್ತು ಪೀನಟ್ ಬಟರ್ನ ಹಾಕೋಬೋದು. ಈ ರೀತಿಯೆಲ್ಲ ಸಿಂಪಲ್ ಡಯೆಟ್ಗಳನ್ನ ನಿಮ್ಮ ಬಾಡಿಗೆ ಹಾಕಬೇಕು. ಮೋರ್ ಓವರ್ ಇಲ್ಲಿ ಎಲ್ಲದಕ್ಕಿಂತ ಇಲ್ಲಿ ಏನು ಮಾಡಬೇಕು ಅಂತ ಹೇಳಿದ್ರೆ ಬಾಡಿನ ಮೂಮೆಂಟಲ್ಲಿ ಇಡಬೇಕು. ಕೂತಿದ್ದ ಜಾಗದಲ್ಲೇ ಕುಣಿಸಿ ಅದನ್ನು ನಿಮ್ಮ ದೇಹನ ಸವಿಬೇಡಿ. ಇದು ನನ್ನ 2ನೇ ಪಾರ್ಟ್ 2. ಇದು ದಯವಿಟ್ಟು ನಿಮ್ಮ ಬಾಡಿನ ರೀಸೆಟ್ ಆಗಬೇಕು, ನಿಮ್ಮ ಬಾಡಿ ಮತ್ತೆ ರೀಸ್ಟಾರ್ಟ್ ಆಗಬೇಕು ಅಂದರೆ ಪ್ರತಿನಿತ್ಯ ನೀವು ಎಕ್ಸಸೈಸ್ಗಳನ್ನ ಸ್ಟಾರ್ಟ್ ಮಾಡ್ಕೋಬೇಕು, ನಿಮ್ಮ ಡಯೆಟ್ನ ಚೇಂಜ್ ಮಾಡ್ಕೋಬೇಕು. ಆ ರೀತಿ ನಿಮ್ಗೆ ಏನಾದ್ರು ಪರ್ಸ್ನಲ್ ಡಯೆಟ್ ಬೇಕು ಅಂತ ಹೇಳಿದ್ರೆ ನಾನು ಕೆಳಗಡೆ ಲಿಂಕ್ ಕೊಟ್ಟಿರ್ತೀನಿ. ಆ ಲಿಂಕಿಗೆ ಹೋಗಿ ನೀವಲ್ಲಿ ನಿಮ್ಮ ಯಾವ ರೀತಿ ಡಯೆಟ್ ಬೇಕು ಅಂದ್ಬಿಟ್ಟು ಅಲ್ಲಿ ನೀವು ಹೇಳಿದ್ರೆ ಅಲ್ಲಿ ನಾನು ಪರ್ಸ್ನಲ್ಲಾಗಿ ಬೇಕಾದ್ರೆ ನಿಮಗೆ ಡಯೆಟ್ ಮಾಡಿಕೊಡ್ತೀನಿ. ಸಣ್ಣ ಇರೋರಾದರೂ ಆಗಿರ್ಬೋದು, ಅಥವಾ ದಪ್ಪ ಆಗಬೇಕು ಅನ್ನೋರಾದರೂ ಆಗಿರ್ಬೋದು, ಅಥವಾ ದಪ್ಪ ಇರೋರು ಸಣ್ಣ ಆಗಬೇಕು, ನಾನು ಫ್ಯಾಟ್ ಲಾಸ್ ಮಾಡಬೇಕು ಅನ್ನೋರ್ಗು ಪರ್ಸ್ನಲ್ ಡಯೆಟ್ ನಾನು ಮಾಡಿಕೊಡ್ತೀನಿ ಆಯಿತಾ. ಆ ಥರ ಇತ್ತು ಅಂದರೆ ಲಿಂಕ್ ಇರುತ್ತೆ, ಬೇಕಾದ್ರೆ ಹೋಗಿ ನೀವು ಇದು ಮಾಡ್ಬೋದು. ಇನ್ನು ಪಾರ್ಟ್ 3ಗೆ ಬಂದುಬಿಡೋಣ, ಜಾಸ್ತಿ ಟೈಮ್ ವೇಸ್ಟ್ ಮಾಡಲ್ಲ. ಗುರು ನೀನು ಹೇಳಿದ್ದೆಲ್ಲ ನಮ್ಗೆ ಅರ್ಥ ಆಯಿತು ಆಯಿತಾ. ಈ ಪ್ಲ್ಯಾನ್ ನನಗೆ ತುಂಬಾ ಇಷ್ಟ ಆಯಿತು, ನಾನು ಮಾಡಬೇಕು ಅಂದ್ಕೊಂಡಿದ್ದೀನಿ. ಬಟ್ ನನಗೆ ಇನ್ನೂ ಬೇರೆ ಆಲೋಚನೆಗಳು, ಬೇರೆ ಟೆನ್ಷನ್ಗಳು, ಅದು ಲವ್ ಆಗಿರ್ಬೋದು ಅಥವಾ ಬೇಡದಿರೋ ವೀಡಿಯೋಗಳು ನೋಡಿ ನನ್ನ ಮೈಂಡು ಹಾಳಾಗೋಗಿದೆ. ಇದರಿಂದ ಆಚೆ ಬರೋದು ಗೊತ್ತಾಗ್ತಿಲ್ಲ. ಅಕಸ್ಮಾತ್ ನನಗೆ ನನ್ನ ಲೈಫಲ್ಲಿ ಇನ್ನೂ ಬೇರೆ ರೀತಿ ಟೆನ್ಷನ್ಗಳು, ಅಥವಾ ಎಕ್ಸಾಮ್ ಟೆನ್ಷನ್ನು, ನನಗೆ ಏನಂತಾರೆ ಬೇರೆ ಪ್ರಾಬ್ಲಮ್ಗಳು, ಈ ಎಕ್ಸಾಮ್ಸ್ಗಳಲ್ಲೇ ನಾನು ಹೆಂಗೆ ಅದನ್ನು ಕ್ರ್ಯಾಕ್ ಮಾಡಬೇಕು ಅಂತ ಗೊತ್ತಾಗ್ತಿಲ್ಲ. ಮತ್ತು ಕಾನ್ಫಿಡೆನ್ಸ್ ಕಳ್ಕೊಂಡಿದ್ದೀನಿ. ಇನ್ನು ಬೇರೆ ರೀತಿಯೆಲ್ಲ ಏನೇ ಪ್ರಾಬ್ಲಮ್ ಇದ್ರೂ ನೀವು ನನ್ನ ಜೊತೆ ಇವತ್ತು ನಾನು ನಿಮಗೆ ಈ ಥರ ಸ್ಪೆಷಲ್ಲಾಗಿ ನನಗೆ ಸುಮಾರು ಜನ ಕಮೆಂಟಲ್ಲಿ ಕೇಳೋರು, ಗುರು ನಾನು ನಿಮ್ಮ ಜೊತೆ ಮಾತಾಡಬೇಕು ಮತ್ತು ಇನ್ಸ್ಟಾಗ್ರಾಮಲ್ಲೂ ಅಷ್ಟೇ ಸುಮಾರು ಜನ ಬಂದು ಮೆಸೇಜ್ ಮಾಡೋರು ನನಗೆ ನಿಮ್ಮ ಜೊತೆ ನಾನು ಮಾತಾಡಬೇಕು ಅಂದ್ಬಿಟ್ಟು. ಇಲ್ಲಿ ನಾನು ನಿಮಗೆ ಎಲ್ರಿಗೂ ಆಪರ್ಚುನಿಟಿ ಕೊಡ್ತಾ ಇದ್ದೀನಿ. ಯಾರ್ಯಾರು ಅದು ನಾನು ಡೈಲಿ 3 ಜನದ ಜೊತೆ ಮಾತಾಡೋದು ಆಯಿತಾ. ನನಗೂ ನನ್ನ ಟೈಮನ್ನು ನಾನು ಬ್ಯಾಲೆನ್ಸ್ ಮಾಡ್ಕೊಂಡು ಇದು ಮಾಡ್ಕೋಬೇಕು. 3 ಜನದ ಜೊತೆ ಮಾತಾಡೋದು. ಇಲ್ಲಿ ನಾನು ಕೆಳಗಡೆ ಒಂದು ಫಾರ್ಮ್ ಕೊಡ್ತೀನಿ, ಗೂಗಲ್ ಫಾರ್ಮು, ಅಲ್ಲಿ ಹೋಗಿ ನಿಮ್ಮ ಹೆಸರು, ನಿಮ್ಮ ಕಂಪ್ಲೀಟ್ ಡೀಟೇಲ್ಸು ಮತ್ತು ಆ ಫಾರ್ಮಲ್ಲಿ ನಿಮ್ಮ ಪ್ರಾಬ್ಲಮ್ಗಳು ಏನು ಅಂತ ನೀವು ಅಲ್ಲಿ ಫಿಲ್ ಮಾಡಬೇಕು. ಅಲ್ಲಿ ಫಿಲ್ ಮಾಡಿಬಿಟ್ಟು ನೀವಲ್ಲಿ ಸಬ್ಮಿಟ್ ಅಂತ ಕೊಟ್ಟರೆ ನಾನು ಅಂಥವ್ರಿಗೆ ರಿಪ್ಲೈ ಮಾಡ್ತೀನಿ. ನೀವೇನು ಮಾಡಬೇಕು ನೆಕ್ಸ್ಟು ನನ್ನ ಜೊತೆ ಯಾವಾಗ ಮಾತಾಡ್ಬೋದು, ಅದು 30-40 ನಿಮಿಷದವರೆಗೂ ನನ್ನ ಜೊತೆ ನೀವು ಏನಂತಾರೆ 1-on-1 ಮಾತಾಡ್ಬೋದು. ಅದು ಕಾಲಲ್ಲಾದರೂ ಆಗಿರ್ಬೋದು ಅಥವಾ ಝೂಮ್ ಕಾಲಲ್ಲಾದರೂ ಆಗಿರ್ಬೋದು
ಅಂಥವ್ರಿಗೆ ನಾನು ಆಪರ್ಚುನಿಟಿ ಕೊಡ್ತಾ ಇದ್ದೀನಿ. ನೀವು ನನ್ನ ಜೊತೆ ಮಾತಾಡ್ಬೋದು, ಯಾವುದೇ ರೀತಿ ನಿಮಗೆ ಅಲ್ಲಿ ಜಡ್ಜ್ಮೆಂಟ್ ಮಾಡಲ್ಲ. ನನ್ನ ಹಾನೆಸ್ಟ್ ಒಪಿನಿಯನ್ ಹೇಳ್ತೀನಿ. ನಿಮ್ಮ ಲೈಫು ಎಲ್ಲಿ ಟ್ರ್ಯಾಕ್ ಕಳ್ಕೊಂಡಿದೆ, ನೀವು ಏನು ಮಾಡ್ಬೋದು, ಮತ್ತು ಎಸ್ಪೆಷಲಿ ಬೇಡದಿರೋ ವೀಡಿಯೋಗಳು ನೋಡ್ತಿರ್ತೀರಲ್ಲ, ಅಂಥ ಚಟಗಳನ್ನ ನೀವು ಅದರಿಂದ ಆಚೆ ಬರ್ಬೋದು. ಇಂಥವರೆಲ್ಲ ನನ್ನ ಜೊತೆ ನೀವು ಡೈರೆಕ್ಟಾಗಿ ಮಾತಾಡ್ಬೋದು. ಇದು ನಾನು ಫಸ್ಟ್ ಟೈಮು ನನ್ನ ಚಾನಲಲ್ಲಿ ನಾನು ಇದನ್ನು ಮಾಡ್ತಿರೋದು. ಏನಂತ ಹೇಳಿದ್ರೆ, ನಾವು ಒಬ್ರಿಗೆ ಏನಾದರೂ ಒಂದು ಅಡ್ವೈಸ್ ಕೊಡ್ತೀವಿ ಅಂತ ಹೇಳಿದ್ರೆ ಅದು 5 ನಿಮಿಷ 10 ನಿಮಿಷದಲ್ಲೆಲ್ಲ ಆಗಲ್ಲ. ಅಟ್ಲೀಸ್ಟ್ ಒಂದು ಅರ್ಧ ಗಂಟೆ ಮುಕ್ಕಾಲು ಗಂಟೆ ಆದರೂ ಅವ್ರಿಗೆ ನಾವೇನೋ ಒಂದು ಅಡ್ವೈಸ್ ಕೊಡಬೇಕು ಅಂತ ಹೇಳಿದ್ರೆ, ಅದು ಪರ್ಸ್ನಲ್ಲಾಗಿ ಅಡ್ವೈಸ್ ಕೊಡಬೇಕು ಅಂತ ಹೇಳಿದ್ರೆ ಅಷ್ಟು ಟೈಮ್ ಹಿಡಿಯುತ್ತೆ. ದಯವಿಟ್ಟು ಅಲ್ಲೋಗಿ ಗೂಗಲ್ ಫಾರ್ಮಲ್ಲಿ ನೀವು ಫಿಲ್ ಮಾಡಿಬಿಟ್ಟು ನಿಮ್ಮ ಪ್ರಾಬ್ಲಮ್ಗಳನ್ನ ಮೆನ್ಷನ್ ಮಾಡಿ, ಅದ್ರ ಜೊತೆಗೆ ನಾನು ನಿಮಗೆ ಏನಂತಾರೆ ಚೂಸ್ ಮಾಡಿ, ಒಂದು 3 ಜನಕ್ಕೆ ಚೂಸ್ ಮಾಡಿ ಡೈಲಿ ಪ್ರತಿನಿತ್ಯ 3 ಜನ ಹತ್ರ ಮಾತಾಡ್ತೀನಿ. ಅದು ಇವತ್ತಾಗ್ಬೋದು, ನಾಳೆ ಆಗ್ಬೋದು, ನಾಳಿದ್ದಾಗ್ಬೋದು. ಅವ್ರಿಗೆಲ್ಲ ಒಂದು ಸ್ಲಾಟ್ಗಳು ಫಿಕ್ಸ್ ಮಾಡಿ ಅವ್ರ ಜೊತೆ ನಾನು ಮಾತಾಡ್ತೀನಿ. ನನ್ನ ಜೊತೆ ಯಾರು ಮಾತಾಡಬೇಕು ಅಂತ ಆಸೆ ಇದೆಯೋ, ಇದು ನಿಮಗೆಲ್ಲ ಒಂದು ಆಪರ್ಚುನಿಟಿ. ದಯವಿಟ್ಟು ಇದನ್ನು ಯುಟಿಲೈಸ್ ಮಾಡ್ಕೊಳ್ಳಿ. ನಾನು ನಿಮ್ಮ ಪ್ರಾಬ್ಲಮ್ಗಳ್ನ ಕೇಳಿ, ಆಯಿತಾ, ಅದಕ್ಕೇನು ಸೊಲ್ಯೂಷನ್ ಕೊಡ್ಬೋದು ಅಂತ ಡೈರೆಕ್ಟಾಗಿ ಅಲ್ಲೇ ನಿಮಗೆ ಮೋಟಿವೇಶನ್ ಆದರೂ ಆಗ್ಬೋದು, ಇನ್ಸ್ಪಿರೇಷನ್ ಆದರೂ ಆಗ್ಬೋದು, ಅಥವಾ ಲೈಫ್ ಚೇಂಜಿಂಗ್ ಆದರೂ ಆಗ್ಬೋದು. ಇದೇ ರೀತಿ ಒಬ್ಬಳು ಹೆಣ್ಮಗು ಒಬ್ಬಳು ಕಾಲ್ ಮಾಡಿದ್ಲು. ಪಾಪ ಅವಳು ಲವ್ ಪ್ರಾಬ್ಲಮ್ಸ್ಗಳೆಲ್ಲ ಹೇಳ್ಕೊಂಡಿದ್ಲು. ಅವಳು ಲವ್ ಹಿಂದೆ ಹೋಗಿ ಪಾಪ ಅವಳು ಎಕ್ಸಾಮ್ಸ್ದು ರೂಟೇ ಕಳ್ಕೊಬಿಟ್ಟಿದ್ಲು. ಗೌರ್ಮೆಂಟ್ ಎಕ್ಸಾಮ್ ಆಸ್ಪಿರೆಂಟು, UPSC ಆಸ್ಪಿರೆಂಟು. ಆ ಹುಡುಗಿ ಪಾಪ ನನ್ನ ಜೊತೆ ಮಾತಾಡಿ ಇವತ್ತು ಒಂದು ಕ್ಲಾರಿಟಿಗೆ ಬಂದಿದ್ದಾಳೆ. ಅವಳು ಲಾಸ್ಟಲ್ಲಿ ಕೊನೆಯಲ್ಲಿ ಹೇಳಿದ್ದು ಒಂದೇ, ಅಣ್ಣ ನಾನು ಎಲ್ಲನೂ ಬಿಟ್ಟಿದ್ದೀನಿ ಇವತ್ತಿಂದ. ನಿಮ್ಮ ಮಾತು ಕೇಳಿ ನನಗೆ ಏನಂತಾರೆ ಎಲ್ಲ ರೀತಿಯೂ ಮೋಟಿವೇಶನ್ ಅನ್ನೋದಕ್ಕಿಂತ ಲೈಫಲ್ಲಿ ಒಂದು ಧೈರ್ಯ ಬಂದಿದೆ. ಆ ಧೈರ್ಯನ ಇಟ್ಕೊಂಡು ನಾನು ಮೇಲೆ ಅದು ನಾನು ಪಾಸ್ ಆದಮೇಲೆ ಮತ್ತೆ ನಿಮ್ಗೆ ನಾನು ಮೆಸೇಜಿಗೆ ಕಾಲ್ ಮಾಡ್ತೀನಿ ಅಂತ ಹುಡುಗಿ ಪಾಪ ಹೇಳಿ ಇವತ್ತು ಫುಲ್ ಮೋಟಿವೇಟೆಡ್ ಆಗಿ ಇವತ್ತು ಆ ಹುಡುಗಿ ಏನಂತಾರೆ ಒಂದು ಸ್ಟೆಪ್ಪು ತೊಗೊಂಡಿದ್ದಾಳೆ. ನೀವು ಅದೇ ರೀತಿ ಒಂದು ಸ್ಟೆಪ್ಪು ಅಹೆಡ್ ಹೋಗಬೇಕು ಅಂತ ಹೇಳಿದ್ರೆ ನೀವು ಈ ರೀತಿ ನನ್ನ ಜೊತೆ ನೀವು ಮಾತಾಡ್ಬೋದು. ಇನ್ನು ಕೊನೆಯದಾಗಿ ನಿಮ್ಗೆ ಹೇಳೋದಿಷ್ಟೇ, ದಯವಿಟ್ಟು ನಿಮ್ಮ ಮೈಂಡ್ ಏನಾದರೂ ಕಂಟ್ರೋಲ್ ತಪ್ಪಿದರೆ, ನಿಮ್ಮ ಬಾಡಿ ಏನಾದರೂ ಕಂಟ್ರೋಲ್ ತಪ್ಪಿದರೆ, ನಾನು ಹೇಳಿದ್ದು ಸಿಂಪಲ್ ಸ್ಟೆಪ್ಸ್ಗಳನ್ನ ಫಾಲೋ ಮಾಡಿ. ಈ ಮೊಬೈಲ್ಗಳನ್ನ ನೀವು ಎಷ್ಟು ಯೂಸೇಜ್ ಮಾಡ್ತೀರೋ ಅಷ್ಟು ನಿಮ್ಮ ಮೈಂಡು ಓವರ್ಲೋಡ್ ಆಗುತ್ತೆ. ಏನು ಬೇಕೋ ಅದನ್ನು ಮಾತ್ರ ನಿಮ್ಮ ಮೈಂಡಿಗೆ ಹಾಕಬೇಕು. ಸಿಕ್ಕಾಪಟ್ಟೆ ಎಲ್ಲ ಹಾಕ್ತೀನಿ ಅಂತ ಹೇಳಿದ್ರೆ ಅದು ಮೊಸರನ್ನ ಕಿಚಡಿಯಾಗಿ ನಿಮಗೆ ಏನಾಗೋಗಿದೆ ಅಂತಲೇ ಗೊತ್ತಾಗಲ್ಲ. ದಯವಿಟ್ಟು ನಿಮ್ಮ ಮೈಂಡನ್ನ ನೀವು ಮೆಂಟಲ್ ಮಾಡ್ಕೋಬೇಡಿ. ಅದನ್ನು ದೇವಸ್ಥಾನ ಮಾಡ್ಕೊಳ್ಳಿ. ಅದನ್ನು ಹುಚ್ಚಾಸ್ಪತ್ರೆ ಥರ ಮಾಡ್ಕೊಬಿಟ್ರೆ ನೀವು ಅದರಿಂದ ಆಚೆ ಬರೋದಕ್ಕೆ ಆಗಲ್ಲ. ಅದನ್ನು ದೇವಸ್ಥಾನ ಥರ ಮಾಡಿಕೊಂಡು ಮೊದಲಿನ ಏನಂತಾರೆ ನಾವು ಯಾವ ಪ್ರಾಣಿ ಆಗಿರಬೇಕು ಅಂತ ಹೇಳಿದ್ರೆ ಮಂಗನ ಥರ ಅಲ್ಲಿಂದ ಇಲ್ಲಿಗೆ ಎಗರೋ ರೀತಿ ಆಗಿರಬಾರ್ದು. ನಾವು ಸಿಂಹದ ಥರ ಯಾವತ್ತು ಫೋಕಸ್ಡ್ ಆಗಿರಬೇಕು. ನಮ್ಮ ಲೈಫಲ್ಲಿ ನಾವು ಏನು ಅಂದ್ಕೊಂಡಿದ್ದೀವೋ ಅದನ್ನು ಮಾಡೋದಕ್ಕೆ ಮಾತ್ರ ನಾವು ಆಲೋಚನೆಗಳನ್ನ ನಮ್ಮ ಮೈಂಡ್ನ ಯೂಸ್ ಮಾಡಬೇಕು ಹೊರತು ಈ ರೀತಿ ಕೆಟ್ಟ ಏನಂತಾರೆ ಅಭ್ಯಾಸಗಳಿಗೆ ತೊಡಗಿ ನಮ್ಮ ಮೈಂಡಲ್ಲಿ ಕ್ಲಾರಿಟಿ ಕಳ್ಕೊಬಾರ್ದು. ಇದೇ ರೀತಿ ನಿಮಗೆ ರಿಯಲ್ ವಿಡಿಯೋಸ್ಗಳು ಬೇಕು ಅಂದಾಗ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ತಾ ಇರಿ. ಥ್ಯಾಂಕ್ ಯು ಸೋ ಮಚ್.